ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದರ ಜಾತಿ ಜನಗಣತಿ ವರದಿ ಅನುಷ್ಠಾನಕ್ಕೆ ಬರುತ್ತೆ, ಯಾವಾಗ ಬರುತ್ತೆ ಅನ್ನುವಂತ ಒಂದು ಕುತೂಹಲ ಇತ್ತು. ಆದ್ರೀಗ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೆ ಜಾತಿ ಜನಗಣತಿ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆಯಂತೆ. ಯಾತಕ್ಕಾಗಿ ಹಾಗಾದ್ರೆ ಈಗ ಮಾಡಿರುವಂತ ಜಾತಿ ಜನಗಣತಿ ಸರಿ ಇಲ್ವಾ? ಮತ್ತೆ ಮರು ಸಮೀಕ್ಷೆ ಮಾಡೋದಕ್ಕೆ ಕಾರಣ ಏನು? ಪ್ರಭಾವಿ ಸಮುದಾಯದ ಒತ್ತಡಕ್ಕೆ ಸರ್ಕಾರ ಏನಾದ್ರೂ ಮಣ್ಣಿತಾ ಅಂತ ಅಂದ್ರೆ ನೋಡಿ, ಈಗ ಮೊದಲಿನಿಂದ ಕೂಡ ಲಿಂಗಾಯತ ಒಕ್ಕಲಿಗ ಎರಡು ಸಮುದಾಯದ ನಾಯಕರು, ಶಾಸಕರಿರ್ಬೋದು, ಸಚಿವರಿರ್ಬೋದು, ಈ ಜಾತಿ ಜನಗಣತಿ ವರದಿ ಜಾರಿ ಆಗೋದು ಬೇಡ, ಬಿಲ್ಕುಲ್ ಬೇಡ ಅಂತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಗಳಾಗ್ತಾ ಇದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಒಂದೇ ನಿಲುವಿನಲ್ಲಿದ್ರು. ನಾನು ಹಿಂದುಳಿದ ವರ್ಗಕ್ಕೆ, ಅದರಲ್ಲೂ ಕೂಡ ತುಳಿತಕ್ಕೊಳಗಾದಂಥ ವರ್ಗಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ಈ ಜಾತಿ ಜನಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತಂದೇ ತರ್ತೀನಿ ಅಂತ. ಬಟ್ ಈಗ ಯಾಕೆ ಈ ರೀತಿ ನಿರ್ಧಾರ ತೆಗೆದುಕೊಳ್ತಿದ್ದಾರೆ? ಪ್ರಭಾವಿ ನಾಯಕರು ಅಂದರೆ ಲಿಂಗಾಯತ ಒಕ್ಕಲಿಗ ಸಮುದಾಯದ ಸಚಿವರ, ಶಾಸಕರ ಒತ್ತಡಕ್ಕೆ ಮಣಿತ ಹಾಗಾದರೆ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ, ಮರು ಸಮೀಕ್ಷೆ ನಡೆಸೋದಕ್ಕೆ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ. ಎಲ್ಲಿವರೆಗೂ ಕೂಡ ಜಾತಿ ಜನಗಣತಿ ಅನುಷ್ಠಾನಕ್ಕೆ ತರ್ತೀವಿ ಅಂತ ಎಳಿತಾ ಹೋಗ್ತೀರಾ, ಅಟ್ಲೀಸ್ಟ್ ಮರು ಸಮೀಕ್ಷೆ ಆದರೂ ಮಾಡಿ, ವಿರೋಧ ವ್ಯಕ್ತವಾಗ್ತಾ ಇದೆಯಲ್ಲ ಜಾರಿಗೆ ಆಗಬಾರ್ದು ಅಂತ ಮಾಡಿ ಅಂತ ಹೇಳಿದ್ದಾರಂತೆ. ಹಾಗಾದರೆ ಸಮೀಕ್ಷೆ ವೈಜ್ಞಾನಿಕವಾಗಿ ಆಗಿಲ್ಲ ಅಂತೇಳಿ ಈಗಾಗಲೇ ಒಂದು ಕಡೆ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ರು, ಮತ್ತೊಂದು ಕಡೆ ಪಕ್ಷಾತೀತವಾಗಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಎಲ್ಲ ನಾಯಕರು ವಿರೋಧಿಸ್ತಾ ಇದ್ರು. ಈ ಸಮುದಾಯದಂತೆ ಹಾಗಾದರೆ ನಿಜಕ್ಕೂ ಕೂಡ ಇದು ಅವೈಜ್ಞಾನಿಕವಾಗಿ ನಡೆದಂಥ ಜಾತಿ ಗಣತಿನ? ಯಾಕೆಂದರೆ 10 ವರ್ಷಗಳ ಹಿಂದಿನ ಜಾತಿ ಗಣತಿ ಇದು, 2015ರಲ್ಲಾದಂಥ ಜಾತಿ ಗಣತಿ ಸಮೀಕ್ಷೆ. ಆ ಸಂದರ್ಭದಲ್ಲಿ ಎಲ್ಲರೂ ಮನೆಗೆ ಹೋಗಿನೂ ಡೇಟಾ ಕಲೆಕ್ಟ್ ಮಾಡಿಲ್ಲ, ಅಂಕಿ ಅಂಶಗಳು ತಪ್ಪಾಗಿದ್ದಾವೆ, ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಅಂಕಿ ಅಂಶಗಳನ್ನು ನಿಮಗೆ ಬೇಕಾದಂಗೆ ಬರ್ಕೊಂಡಿದ್ದೀರಾ. ಲಿಂಗಾಯತ ಹಾಗೂ ಪ್ರಬಲ ಸಮುದಾಯ ಅಂತ ಗುರುತಿಸ್ಕೊಂಡಿರುವಂಥ ಮತ್ತೊಂದು ಸಮುದಾಯ ಒಕ್ಕಲಿಗ, ಎರಡು ಸಮುದಾಯದ ಜನಸಂಖ್ಯೆಯನ್ನು ಕೂಡ ನೀವು ಕಡಿಮೆ ಮಾಡ್ತಿದ್ದೀರಾ ಅನ್ನುವಂಥ ಆರೋಪ ಇತ್ತು. ನಿಜಕ್ಕೂ ಕೂಡ ಜಾತಿ ಜನಗಣತಿ ವರದಿಯಲ್ಲಿ ಏನಿದೆ ಅನ್ನುವಂಥ ಅಂಶಗಳು ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ. ಅಲ್ಲಲ್ಲಿ ಲೀಕ್ ಆಗಿರುವಂಥ ಅಂಶಗಳನ್ನ ಗಮನಿಸ್ತೀರಾ, ಅದೆಲ್ಲವೂ ಕೂಡ ನಾವು ಕೊಟ್ಟಿದ್ದಲ್ಲ ಅಂತ ಕೂಡ ಅನೇಕ ನಾಯಕರು ಹೇಳ್ಕೊಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮರು ಸಮೀಕ್ಷೆ ಆಗುತ್ತಾ ಅಂತ, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಒಂದು ಭಾಗ ಆಗಿರುವಂಥ DCM DK ಶಿವಕುಮಾರ್ ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ನೀವು ಗಮನಿಸ್ತಾ ಇದ್ರಿ, ಅಂದರೆ ಅವರು ಸರ್ಕಾರದ ಭಾಗವಾಗಿ ನಡ್ಕೊಳ್ಳೋದ್ರ ಬದಲಿಗೆ ತಮ್ಮ ಸಮುದಾಯದ, ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕನಾಗಿ ನಾನು ಕೂಡ ವಿರೋಧಿಸ್ತೀನಿ ಅಂತಾನೆ ಹೇಳ್ತಾ ಇದ್ರು. ಈತ ವಿಪಕ್ಷದಲ್ಲಿ ನೋಡೋದಾದ್ರೆ ಅಶೋಕ್ ಇರ್ಬೋದು ಅಥವಾ ವಿಜಯೇಂದ್ರ ಇರ್ಬೋದು, ಇವರು ಕೂಡ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ನಾಯಕರು, ಅನೇಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಇದೇ ಸೂಚನೆ ಕೊಟ್ಟಿದೆ, ಮರು ಸಮೀಕ್ಷೆ ಮಾಡೋದಾದ್ರೆ ಮಾಡಬೇಡಿ ಅಂತ. ಈಗಾಗಲೇ ಬಿಹಾರದಲ್ಲೂ ಕೂಡ ಜಾತಿ ಜನಗಣತಿ ವರದಿಯನ್ನು ಜಾರಿಗೆ ತಂದಿದ್ದಾರೆ. ಒಳ ಮೀಸಲಾತಿ ಕೂಡ ಮತ್ತೊಂದು ಕಡೆ ಜಾರಿಗೆ ಬಂದಿದೆ. ಹೀಗಾಗಿ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ರು, ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಜಾತಿ ಜನಗಣತಿ ಜಟಾಪಟಿ ಹಾಗೆ ಮುಂದುವರಿತಾ ಇದೆ. ಹೈಕಮಾಂಡ್ ಕೊಟ್ಟಿರುವಂಥ ಸೂಚನೆ ಪ್ರಕಾರ ಮತ್ತೆ ಮರು ಸಮೀಕ್ಷೆ ಆಗುತ್ತಾ, ಆಗಬೇಕು ಅಂತೇಳಿ ಜನರು ಕೂಡ ಒತ್ತಾಯಿಸ್ತಾ ಇದ್ದಾರಾ? ಅದೆಲ್ಲದ್ರ ಬಗ್ಗೆ ಕೂಡ ನೋಡಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಅಂತಿಮ ನಿಲುವೇನಾಗುತ್ತೆ ಈ ವಿಚಾರದಲ್ಲಿ ಅಂತ. ಯಾಕೆಂದರೆ ಜಾತಿ ಗಣತಿ ಅನುಷ್ಠಾನಕ್ಕೆ ತರ್ತೀವಿ ಎಂದು ಹಾಗೆ ಮುಂದೂಡಿಕೆ ಆಗ್ತಾನೆ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಒಕ್ಕೊರಲಿನ ಅಥವಾ ಒಮ್ಮತದ ನಿರ್ಧಾರ ಇಲ್ಲ. ಈ ಕಾರಣಕ್ಕೇನೆ ಜಾತಿ ಗಣತಿ ವಿರೋಧ ಪರ ಕೂಡ ಚರ್ಚೆ ಆಗ್ತಾ ಇದೆ. ಈ ಸಂಬಂಧ ಈಗ ಹೈಕಮಾಂಡ್ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದೆ, ಮರು ಸಮೀಕ್ಷೆ ಮಾಡೋದಿದ್ರೆ ಮಾಡಿಬಿಡಿ, ಯಾಕೆ ಈ